ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ATM ಮಷೀನ್ ಎಲ್ಲೂ ಹೋಗೋದಿಲ್ಲ. ಇದರಲ್ಲಿ 1 ಕೋಟಿ ರೂಪಾಯಿ ಇದೆ. ಇದು ನಮಗ್ ಬೇಕು. ನಮ್ಮ ವ್ಯಾನ್ ಒಳಗಡೆ ಲೋಡ್ ಮಾಡಿ, ಬೇಗ ಮಾಡಿ. ಶಿವ, ಸ್ಕೂಲಿಗೆ ಯಾವ ATM ಮಷೀನ್ ಬರ್ಬೇಕಾಗಿತ್ತು ಅದನ್ನ ಕಳ್ಳ ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೌತ್ ಝೋನ್ ಕಡೆ ಹೋಗ್ತಿದ್ದಾನೆ. ಮಗು, ಆಕ್ಸಿಡೆಂಟ್ ಮಾಡೋ ಆಸೆ ಇದ್ರೆ ಬೇರೆ ಎಲ್ಲಾದ್ರೂ ಹೋಗು. ನನಗೆ ತುಂಬಾನೇ ಕೆಲಸ ಇದೆ. ಹೋಗು ಬೇಗ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಮಗು, ಅಂಕಲ್, ಅದು ಶಿವನ್ ಸೈಕಲ್. ಹಾಗೆಲ್ಲ ಅಷ್ಟು ಈಸಿಯಾಗಿ ಮುರಿದು ಹೋಗಲ್ಲ. ಹ್ಯಾಂಡ್ಸ್ ಅಪ್. ಓಡೋಗಕ್ಕಾಗಲ್ಲ. ಲೂಟಿ ಮಾಡೋದಕ್ಕಿಂತ ಮೊದಲೇ ಬಂದಿದ್ದೀವಿ. ಇದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ನ ಏರಿಯಾ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಜಯರಾಮ, ಇವರೆಲ್ಲರನ್ನು ಕರ್ಕೊಂಡು ಹೋಗು. ನಡೀರೋ ಬೇಗ. ಶಿವ, ನಿನ್ ಕೆಲ್ಸ ನೋಡಿ ತುಂಬಾ ಖುಷಿ ಆಯ್ತು. ನೀನು ನಮ್ಮ ಸ್ಟೂಡೆಂಟ್ ಕೂಡ. ಶಿವ, ನೀನು ಬ್ಯಾಂಕ್ ನ ದುಡ್ಡು ಮತ್ತೆ ನನ್ನ ಕೆಲಸ ಎರಡನ್ನೂ ಉಳಿಸ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಶಿವ. ಇಟ್ಸ್ ಓಕೆ ಸರ್, ಇದು ನನ್ನ ಕರ್ತವ್ಯ ಅಷ್ಟೇ. ಶಿವ ನಿಮ್ ಮಾತನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಅವನು ಸ್ಕೂಲ್ಗೆ ಹೋಗಿ ಓದನ್ನ ಮುಂದುವರಿಸಬೇಕು. ಸ್ಟೂಡೆಂಟ್ಸ್, ಇವತ್ತು ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ATM ಮಿಷನ್ ನ ಹೇಗೆ ಆಪರೇಟ್ ಮಾಡುವುದಂತ ಕಲ್ಸ್ಕೊಡ್ತಾರೆ. ಮತ್ತೆ ಇದನ್ನ ಹೇಳಿ ಎಷ್ಟು ಜನರಿಗೆ ATM ಇಂದ ಹಣ ತೆಗೆಯೋದಕ್ಕೆ ಬರುತ್ತೆ? ವೆರಿ ಗುಡ್. ಸರಿ, ಹಾಗಾದ್ರೆ ಯಾರಿಗ್ ಬರಲ್ವೋ ಅವ್ರಿಗೆ ನಾವು ಹೇಗೆ ತೆಗಿಯೋದು ಅಂತ ಹೇಳ್ಕೊಡ್ತೇವೆ. ಮತ್ತೆ ATM ನಿಂದ ದುಡ್ಡು ತೆಗಿಬೇಕಾದ್ರೆ ಯಾವ ಯಾವ ವಿಷಯಗಳನ್ನ ಗಮನದಲ್ಲಿ ಇಡಬೇಕು ಅಂತ ಕೂಡ ಹೇಳ್ತೀನಿ ನಾನು. ಈಗ ನಾನು ಜ್ಯೂಸ್ ಕುಡಿಸ್ತೀನಿ. ಅದು ಒಳಗಡೆ ಕೂತಿರೋರ್ಗೆ. ಯಾವಾಗ್ಲೂ ಪಾಪ 24 ಗಂಟೆ ದುಡ್ಡು ಕೊಡ್ತಾ ಇರ್ತಾರೆ ಒಳಗಡೆ ಕೂತ್ಕೊಂಡು. ಅಣ್ಣವ್ರೆ, ಬಾಗಿಲು ತೆಗಿತೀರಾ ನೀವು? ತಗೊಳ್ಳಿ, ನಿಮ್ಗೋಸ್ಕರ ತಂಡ ಜ್ಯೂಸ್ ತಂದಿದ್ದೀನಿ. ಅಯ್ಯೋ ನಾತು, ಒಳಗಡೆ ಯಾರು ಇಲ್ಲ. ಎಲ್ಲ ಕೆಲಸ ಮೆಷಿನೇ ಮಾಡುತ್ತೆ. ಸರಿ ಸ್ಟೂಡೆಂಟ್ಸ್, ಇವತ್ತು ಟೈಮ್ ಆಗಿದೆ. ATM ಮಿಷನ್ ಬಗ್ಗೆ ನಾಳೆ ಬೆಳಿಗ್ಗೆ ತಿಳ್ಕೊಳ್ಳೋಣ. ಬೇಗ ಬಾ. ಇಲ್ಲಿ ಬೆಳಿಗ್ಗೆ ಏನ್ ಮೀಟಿಂಗ್ ನಡೀತಿದೆ?
ಅಯ್ಯೋ ಇದೇನಪ್ಪ ಆಯ್ತು, ನನ್ನ ಕೆಲಸ ಹೋಗ್ಬಿಡುತ್ತಲ್ಲ. ಸ್ಕೂಲ್ನಲ್ಲಿ ಅವೇರ್ನೆಸ್ ಮಾಡೋಣ ಅಂತ ನಾನು ಸ್ಕೂಲ್ಗೆ ATM ನ ಹಾಕಿಸ್ದೆ, ಆದ್ರೆ ಇಲ್ಲಿ ಲೂಟಿ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇದ್ರಲ್ಲಿ 50 ಲಕ್ಷ ರೂಪಾಯಿ ಇತ್ತು. ಬೇಗ ಎನ್ಕ್ವೈರಿ ಮಾಡಿ 50 ಲಕ್ಷ ರೂಪಾಯಿ ಯಾರೀಗ ರಿಕವರಿ ಮಾಡ್ಕೊಡ್ತಾರೆ? ನೀವು ಈ ರೀತಿ ಅಳಬೇಡಿ, ನಾನ್ ನಿಮ್ ಜೊತೆಗಿದ್ದೀನಿ, ಅಳಬೇಡಿ. ನಾನ್ ನಿಮ್ ಜೊತೆಗಿದ್ದು ಎಲ್ಲವನ್ನೂ ಸರಿ ಮಾಡ್ಕೊಡ್ತೀನಿ, ಸರಿನಾ? ನಾನ ಕಳ್ಳನ್ನ ಹಿಡ್ದು ಹಾಕ್ತೀನಿ. ಏನ್ ಶಿವ, ಕಳ್ಳನ್ನ ಹಿಡಿತೀವಲ್ವಾ? ಶಿವ, ನಮ್ಮ ಸ್ಕೂಲ್ನ ಮರ್ಯಾದೆ ನಿನ್ ಕೈಯಲ್ಲಿದೆ. ಆ ಕಳ್ಳನ್ನ ಕಂಡುಹಿಡಿಯಕ್ಕೆ ಸಹಾಯ ಮಾಡು ಪ್ಲೀಸ್. ಸರ್ ಡೋಂಟ್ ವರಿ. ಲಡ್ಡು ಸಿಂಗ್ ಸರ್. ಮ್ಯಾನೇಜರ್ ಸರ್, ನೀವ್ ಅಳೋದನ್ನ ಮುಂದುವರಿಸ್ತಾನೆ ಇರಿ. ನಾನು ಹೈ ಲೆವೆಲ್ ಸೆಕ್ಯೂರಿಟಿಯ ಮೀಟಿಂಗ್ ನ ಅರೇಂಜ್ ಮಾಡ್ತೀನಿ. ಓಕೆ? ನನ್ಗನ್ಸುತ್ತೆ ಈ ಕಳ್ತನನ ಯಾರಾದ್ರೂ ಏಲಿಯನ್ ಮಾಡಿರ್ಬೋದು. ಯುಡಿ, ನೀನು ಅದ್ಭುತ. ಸಂದರ್ಭ ಯಾವುದೇ ಇರ್ಲಿ ಅದ್ರಲ್ಲಿ ಚೆನ್ನಾಗಿ ಏಲಿಯನ್ ಫಿಟ್ ಮಾಡ್ತೀಯಾ? ಲಡ್ಡು ಸಿಂಗ್ ಸರ್, ನಂಗೆ ಸ್ಮಾರ್ಟಿ ಮೇಲೆ ಅನುಮಾನ. ನೆನ್ನೆ ಸಂಜೆ ಅವರು ಆ ATM ಹತ್ರ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರು. ಹಾಗಾದ್ರೆ ವಿಷಯ ಇದು ರೇವಾ. ಅವನ್ ಎಂತ ಸ್ಮಾರ್ಟೇ ಆದ್ರೂ ಈ ಲಡ್ಡು ಸಿಂಗ್ ಇದ್ರು ಏನು ನಡೆಯಲ್ಲ. ಫ್ರೆಂಡ್ಸ್, ನಾವು ಸ್ಮಾರ್ಟಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಶಿವ, ಅಲ್ಲಿದೆ ಸ್ಮಾರ್ಟಿ ಕಾರ್. ಸ್ಮಾರ್ಟಿ, ಕಾರ್ ನಿಲ್ಸು. ನಾನ್ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಗೋವೆ. ಸ್ಮಾರ್ಟಿ ಯಾರ ಮಾತು ಕೇಳೋದಿಲ್ಲ. ಡ್ರೈವರ್, ಬೇಗ ಓಡಿಸು ಕಾರ್ನ. ಮಗು, ನಮ್ಮ ಬಾಬಾಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಹೋಗಿಲ್ಲಿಂದ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬಿಡ್ಬೇಡಿ ಆ ಶಿವನ್ನ. ತುಂಬಾ ಹೀರೋ ಫೀಲ್ ಅಲ್ಲಿ ಓಡಾಡುತ್ತಾನೆ. ಈಗ ನೆನ್ನೆ ರಾತ್ರಿ ನೀನು ಎಲ್ಲಿದ್ದೆ ಅಂತ ನನಗೆ ಹೇಳು. ನಾನ್ ನೆನ್ನೆ ರಾತ್ರಿ ಮನೇಲೇ ಇದ್ದೆ. ಮತ್ತೆ ಇದ್ರ ಬಗ್ಗೆ ಎಲ್ಲ ನಿನ್ಗೆ ಯಾಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಸ್ಮಾರ್ಟಿ, ಸುಳ್ಳು ಹೇಳ್ಬೇಡ. ನಾನು ನಿಮ್ಮಮ್ಮಂಗೆ ಕಾಲ್ ಮಾಡಿದ್ದೆ, ಮತ್ತೆ ನಿಮ್ಮಮ್ಮ ಹೇಳಿದ್ರು ನೀನು ನೆನ್ನೆ ರಾತ್ರಿ ಯಾರೋ ಒಬ್ಬ ಫ್ರೆಂಡ್ ನ ಬರ್ಡೇ ಪಾರ್ಟಿಗೆ ಹೋಗಿದ್ದೆ ಅಂತ. ಅಷ್ಟು ಗೊತ್ತಿದ್ಮೇಲೆ ನನ್ನನ್ನು ಯಾಕೆ ಕೇಳ್ತಾ ಇದ್ಯಾ ನೀನು? ಹೋಗೋಕ್ ಬಿಡು ನನ್ನ. ಹೋಗೋಕ್ ಮುಂಚೆ ನನಗೆ ಹೇಳು, ATM ಮಷೀನ್ ಅಲ್ಲಿದ್ದ ದುಡ್ಡು ಎಲ್ಲಿದೆ ಇವಾಗ ಅಂತ. ಇದೇನ್ ಹೇಳ್ತಿದ್ಯಾ ನೀನು? ನಾನೇನಕ್ಕೆ ದುಡ್ಡನ್ನ ಕದಿಬೇಕು? ಶಿವ, ಸ್ಮಾರ್ಟಿ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ನಿನ್ ಸ್ಮಾರ್ಟ್ನೆಸ್ ನ ಮನೇಲಿಟ್ಕೋ. ಮೊದ್ಲು ಡ್ರೈವರ್ಗೆ ಡಿಕ್ಕಿನ ಓಪನ್ ಮಾಡೋದಕ್ಕೆ ಹೇಳು. ನಡಿ. ಅಣ್ಣ, ಅಯ್ಯ, ನಾನು ಹೇಳಿದ್ದು ಮೊದ್ಲು ಕಾರ್ ಡಿಕ್ಕಿನ ಓಪನ್ ಮಾಡಿ ಚೆಕ್ ಮಾಡ್ಕೊಂಡು ನೀವು ಮನೆಗೆ ಹೋಗಿ ಅಂತ ಅಲ್ವಾ ಶಿವ? ಇದು ATM ನಲ್ಲಿದ್ದ ದುಡ್ಡುಗಳು. ಇದ್ರ ನಂಬರ್ಗಳು ನನಗೆ ನೆನಪಿದಾವೆ, ಆದ್ರೆ ಇದು ಸ್ವಲ್ಪ ದುಡ್ಡು ಮಾತ್ರ ಇದೆ. ಲಡ್ಡು ಸಿಂಗ್ ಅವರೇ, ಉಳಿದ ದುಡ್ಡಲ್ಲಿ? ಇದ ನೀನು ಸ್ಕೂಲಲ್ಲಿ ಓದೋದಕ್ ಬರ್ತೀಯಾ ಅಥವಾ ಈ ಕೆಲಸ ಮಾಡೋದಕ್ ಬರ್ತೀಯಾ?
ಬೇಗ ಹೇಳು, ಉಳಿದ ದುಡ್ಡೆಲ್ಲ ಎಲ್ಲಿದೆ? ಬೇಗ ಹೇಳು. ಪ್ರಿನ್ಸಿಪಲ್ ಸರ್, ಲಡ್ಡು ಸಿಂಗ್ ಸರ್, ಈ ಹಣ ನನ್ನ ಕಾರಲ್ಲಿ ಹೇಗ್ ಬಂತು ಅಂತ ನನಗ್ ಗೊತ್ತಿಲ್ಲ. ನಿಜವಾಗ್ಲು ನಾನ್ ಯಾವ ಕಳ್ತನೂ ಮಾಡಿಲ್ಲ. ನನ್ ಕಾರ್ ಯಾವಾಗ್ಲೂ ಸ್ಕೂಲ್ ಹೊರಗಡೆ ಪಾರ್ಕ್ ಆಗಿರುತ್ತೆ. ಯಾರೋ ನನ್ನ ಸಿಕ್ಕಾಕ್ಸೋದಿಕ್ಕೆ ಹೀಗ್ ಮಾಡಿದ್ದಾರೆ. ಹಾಗಾದ್ರೆ ನಿನಗೆ ಏನು ಗೊತ್ತಿಲ್ಲ ಅಲ್ವಾ? ನನ್ ಜೊತೆ ನೀನು ಸ್ಟೇಷನ್ ಬಾ. ನಿನಗೆ ಬಾಯ್ ಬಿಡ್ಸೋ ಹಾಗೆ ಬಾಯ್ ಬಿಡ್ಸಿದ್ರೆ ನಿಮ್ಮ ಅಪ್ಪ ಅಮ್ಮ ಸ್ಟೇಷನ್ ವರ್ಗೂ ಓಡ್ ಬರ್ತಾರೆ. ನಡಿ ನಡಿ. ಶಿವ, ನನ್ ಪ್ರಕಾರ ನಾವು ಪಿಯೋನ್ ನಟ್ಟುನು ಚೆಕ್ ಮಾಡ್ಬೇಕು. ಅವನು ಸಹ ATM ಹತ್ರ ತಿರುಗ್ತಾ ಇದ್ದ. ಬಹುಶಃ ಇಬ್ರು ಒಟ್ಟಿಗೆ ಮಾಡಿರ್ಬೇಕಿದನ್ನ. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ? ಇನ್ಸ್ಪೆಕ್ಟರ್ ಸರ್, ಏನಾದ್ರೂ ಮಾಡಿ ನನ್ ಕೆಲ್ಸ ಹೋಗ್ಬಿಡುತ್ತೆ. ಶಿವ, ನಡಿ, ಆ P1 ಹಿಡ್ಕೊಳ್ಳೋಣ. Watch India's largest kids library only on Jio Hotstar. Download the app now.